ಕನ್ನಡ ಸಾಹಿತ್ಯ ಪರಿಷತ್ ವಿವಾದದ ಕೇಂದ್ರವಾಗಿದೆ. ಮಹೇಶ್ ಜೋಶಿ ತನ್ನ ಉಡಾಫೆ ಮತ್ತು ದಾಷ್ಟ್ಯದಿಂದ ನಡೆದುಕೊಂಡಿದ್ದು ಇದೇ ಮೊದಲಲ್ಲ. ಆದರೆ ಈಗ ಉಂಟಾಗಿರುವ ಮಾಂಸಾಹಾರ ಒತ್ತಾಯ ಕಳೆದ ಒಂದು ದಶಕದಿಂದ ಬಹುಜನರ ಆಹಾರದ ಮೇಲೆ ಆಗ್ತಿರುವಂತಹ ವಿಕೃತ ದಾಳಿಯನ್ನು ತಡೆಯುವ ಪ್ರತಿರೋಧವೇ ಆಗಿದೆ. ಕನ್ನಡ ನಾಡಿನ ಬಹುತೇಕ ಸಾಹಿತ್ಯ ಚಳುವಳಿಗಳು ಹುಟ್ಟಿರುವ ರೀತಿಯನ್ನು ನೋಡಿದರೆ ಬಹುತೇಕವು ಯಾವುದೋ ಒಂದು ಕಿಡಿಯಿಂದಲೋ ಹುಟ್ಟಿ ನಾಡಿಗೆ ಹೊಸ ಬೆಳಕನ್ನು ನೀಡಿದೆ. ನಮಸ್ಕಾರ ಸ್ನೇಹಿತರೆ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಹುಟ್ಟಿರುವಂತಹ ಹಲವು ಧಾರೆಗಳನ್ನು ಅವಲೋಕಿಸಿದರೆ ಮಹತ್ವದ ದಾಖಲೆಯಾಗಿ ಉಳಿದ ಚರಿತ್ರೆಗಳೆಲ್ಲವೂ ಯಾವುದೋ ಒಂದು ಸಣ್ಣ ಕಿಡಿಯಿಂದ ಆರಂಭವಾಗಿ ಅದು ರಾಜ್ಯಕ್ಕೆ ವ್ಯಾಪಿಸಿದಂತಹ ದುಷ್ಟಾಂತಗಳು ನಮ್ಮ ಮುಂದೆ ಗೋಚರಿಸ್ತವೆ. ಈಗ ಕನ್ನಡ ಸಾಹಿತ್ಯ ಪರಿಷತ್ ಮಾಡಿರುವ ಒಂದು ತಪ್ಪಿನ ನಡೆಯು ಅನಿವಾರ್ಯವಾಗಿ ಚರ್ಚೆಗೆ ನಾಂದಿ ಹಾಡಿದೆ. ಒಂದು ಕಿಡಿಯಿಂದಾಗಿ ಹೊತ್ತಿಕೊಳ್ಳುವ ಸಾಹಿತ್ಯ ಏನೆಲ್ಲ ಸಾಧ್ಯತೆಗಳಿಗೆ ಕಾರಣವಾಗಿದೆ ಎಂಬುದನ್ನು ಇವತ್ತು ಅವಲೋಕಿಸಬೇಕಾಗಿದೆ. ಕೆಲವು ಉದಾಹರಣೆಗಳನ್ನೇ ನೋಡಿ. ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ರಾಜಕಾರಣಕ್ಕೆ ಅಡಿಗಲ್ಲನ್ನು ಹಾಕಿದಂತಹ ಡಿ ದೇವರಾಜ ಅರಸು ಅವರ ಸಂಪುಟದಲ್ಲಿ ಸಚಿವರಾಗಿದ್ದವರು ಬಿ ಬಸವಲಿಂಗಪ್ಪನವರು. ತಮ್ಮ ಕ್ರಾಂತಿಕಾರಕ ಭಾಷಣಗಳಿಂದ ನಿಲುವುಗಳಿಂದ ಸಂಚಲನವನ್ನು ಸೃಷ್ಟಿಸಿ ವೈಚಾರಿಕತೆ ಮೂಡಿಸ್ತಿದ್ದಂತಹ ದಿನಗಳಿದ್ದವು. ಬಸವಲಿಂಗಪ್ಪನವರು ಅಂತಹ ವೈಚಾರಿಕ ಕ್ರಾಂತಿಯ ಪ್ರತಿರೂಪವಾಗಿದ್ದರು. ಮೈಸೂರಿನ ಮಹಾರಾಜ ಕಾಲೇಜಿನ ಶತಮಾನೋತ್ಸವ ಭವನದಲ್ಲಿ 1973 ನವೆಂಬರ್ 19 ಹೊಸ ಅಲೆ ಎಂಬ ವಿಚಾರ ಸಂಕಿರಣ ಆಯೋಜನೆ ಆಗಿತ್ತು. ಮುಖ್ಯ ಅತಿಥಿಯಾಗಿ ಅವರು ಬಂದಿದ್ದರು. ಮೈಸೂರು ಭಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಬಿತ್ತುತ್ತಿದ್ದಂತಹ ವಕೀಲ ಎನ್ ಸಂಜೀವನ್ ಆ ಕಾರ್ಯಕ್ರಮದ ಆಯೋಜಕರಾಗಿದ್ದರು. ಅವರಿಗೆ ಜಾತಿ ವ್ಯವಸ್ಥೆ ಮತ್ತು ಅದರೊಂದಿಗೆ ಬೆರೆತಂತಹ ಭಾಷೆಯ ಬಗ್ಗೆ ಅವರದ್ದೇ ಆದ ಚಿಂತನೆಗಳಿದ್ವು. ಕನ್ನಡದಲ್ಲಿ ತಮ್ಮನ್ನು ವಲಯ ಅಂತಾರೆ, ಮಾದಿಗ ಅಂತಾರೆ, ಹೀಗೆಲ್ಲ ಹೀಗಾಳಿಸುತ್ತಾರೆ ಎಂಬ ಗ್ರಹಿಕೆ ಸಂಜೀವನ್ ಅವರದಾಗಿತ್ತು. ಹೀಗಾಗಿ ಸದಾ ಇಂಗ್ಲೀಷ್ನಲ್ಲೇ ಅವರು ಮಾತಾಡ್ತಾಯಿದ್ರು. ಅಂದಿನ ಕಾರ್ಯಕ್ರಮದ ಆರಂಭದಲ್ಲಿ ಅವರು ಇಂಗ್ಲೀಷ್ನಲ್ಲೇ ಭಾಷಣವನ್ನು ಶುರು ಮಾಡ್ತಾರೆ. ಸಭಾಂಗಣದ ಹಿಂಬದಿ ಚೇರ್ನಲ್ಲಿ ಕುಳಿತಿದ್ದಂಥ ಕೆಲವು ಹುಡುಗರು ಕನ್ನಡ ಕನ್ನಡ ಅಂತ ಕೂಗಾಡ ಶುರು ಮಾಡ್ತಾರೆ. ಅವರನ್ನು ಸಮಾಧಾನ ಮಾಡಿ ಸುಮ್ಮನೆ ಕೂರಿಸಲಾಗುತ್ತೆ. ನಂತರ ಭಾಷಣಕ್ಕೆ ಬಂದಂಥ ಬಸವಲಿಂಗಪ್ಪನವರು ಸುಮಾರು 1 ಗಂಟೆ ಮಾತಾಡ್ತಾರೆ. ಇದರ ನಡುವೆ ಸಂಜೀವನ್ ಅವರ ಭಾಷಣಕ್ಕೆ ಅಡ್ಡಿಪಡಿಸಿದಂತಹ ಪ್ರಸಂಗವನ್ನು ಉದ್ದೇಶಿಸಿ 1-2 ನಿಮಿಷ ಅವರು ಪ್ರಾಸಂಗಿಕವಾಗಿ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ, ಪ್ರಾಸಂಗಿಕವಾಗಿ ಆಡಿದ ಮಾತುಗಳೇನಿದ್ದಾವೆ ಅವು ಹೊಸ ವಿವಾದಕ್ಕೂ ಮತ್ತು ದಲಿತ ಚಳುವಳಿಯ ಹುಟ್ಟಿಗೂ ಕಾರಣವಾಗ್ತವೆ. ಕನ್ನಡ ಸಾಹಿತ್ಯದಲ್ಲಿ ಏನಪ್ಪ ಇದೆ? ನಿಮ್ಮ ಕಷ್ಟ ಸುಖ ಇದೆಯಾ? ಅಲ್ಲಿ ಇರುವುದೆಲ್ಲ ಬೂಸ. ಕನ್ನಡ ಕನ್ನಡ ಅಂತ ಯಾಕೆ ಕೂಗ್ತೀರಿ? ಇಂಗ್ಲೀಷ್ನಲ್ಲಿಯೂ ಕೂಡ ಓದಿ, ಜಗತ್ತಿಗೆ ನಿಮ್ಮನ್ನು ನೀವು ತೆರೆದುಕೊಳ್ಳಿ ಅಂತ ಕಿವಿ ಮಾತನ್ನು ಬಸವಲಿಂಗಪ್ಪನವರು ಆ ಸಭೆಯಲ್ಲಿ ಆಡ್ತಾರೆ. ಗಲಾಟೆ ಮಾಡ್ತಿದ್ದಂಥ ಹುಡುಗರು ಕೂಡ ಸಚಿವರ ಭಾಷಣವನ್ನು ಶಾಂತವಾಗಿ ಕೇಳಿ ಎದ್ದು ಹೋಗ್ತಾರೆ. ಆದರೆ ಮುಂಜಾನೆ ಪತ್ರಿಕೆಗಳಲ್ಲಿ ಬಂದಂತಹ ವರದಿಗಳು ಬಸವಲಿಂಗಪ್ಪನವರ ರಾಜೀನಾಮೆಗೂ ದಲಿತ ವಿದ್ಯಾರ್ಥಿಗಳ ಮೇಲಿನ ಭೀಕರ ಹಲ್ಲೆಗಳಿಗೂ ಕಾರಣವಾಗ್ತವೆ. ಕನ್ನಡ ಸಾಹಿತ್ಯದಲ್ಲಿರುವುದು ಬೂಸ ಅಂತ ಬಸವಲಿಂಗಪ್ಪನವರು ಹೇಳಿರುವುದಾಗಿ ಪತ್ರಿಕೆಗಳು ವರದಿಗಳನ್ನು ಪ್ರಕಟಿಸಿದ್ವು. ಪತ್ರಿಕೆಗಳ ವರದಿಗಳಿಂದಾಗಿ ಮೈಸೂರು, ಮಂಡ್ಯ ಸೇರಿದಂತೆ ರಾಜ್ಯದ ನಾನಾ ಕಡೆ ಗಲಾಟೆಗಳು ಶುರುವಾಗ್ತವೆ. ದಲಿತ ವಿದ್ಯಾರ್ಥಿಗಳನ್ನು ಸಿಕ್ಕಲ್ಲಿ ಹಿಡ್ಕೊಂಡು ಹೊಡಿತಾರೆ. ಯಾಕೆಂದರೆ ಬಸವಲಿಂಗಪ್ಪನವರ ಪರ ದಲಿತ ವಿದ್ಯಾರ್ಥಿಗಳಿರ್ತಾರೆ. ಭೂಸಾ ಗಲಾಟೆಯ ಸಂದರ್ಭದಲ್ಲಿ ಸಮಾಜವಾದಿ ಪ್ರಗತಿಪರ ಹಿನ್ನೆಲೆಯ ಬರಹಗಾರರು ವ್ಯತಿರಿಕ್ತವಾಗಿ ವರ್ತಿಸಿದ್ದರಿಂದಾಗಿ ಬಸವಲಿಂಗಪ್ಪನವರ ಪರ ನಿಲ್ಲದೇ ಇದ್ದಂತಹ ನಿಲುವುಗಳಿಂದಾಗಿ ನಮಗೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ಈ ಪ್ರಗತಿಪರರು, ಈ ಏನು ಎಡಪಂಥೀಯರು ಅಂತ ಇದ್ದಾರಲ್ಲ, ಅವರು ದಲಿತರ ಪರ ನಿಂತ್ಕೊಳ್ಳಲ್ಲ ಎಂಬ ಆಲೋಚನೆ ದಲಿತ ಸಮುದಾಯದಲ್ಲಿ ಬೆಳೀತದೆ. ಅದರ ಮುಂದುವರೆದ ಭಾಗವಾಗಿ ಶೋಷಿತ ಪತ್ರಿಕೆ ಹುಟ್ಟಿಕೊಳ್ಳುತ್ತೆ. ಅದು ಮುಂದೆ ಪಂಚಮ ಎಂಬ ಹೆಸರನ್ನು ಪಡ್ಕೊಳ್ಳುತ್ತೆ. ಆಗಷ್ಟೇ ಅಕ್ಷರ ಲೋಕಕ್ಕೆ ತೆರೆದುಕೊಳ್ತಿದ್ದಂತಹ ಮೊದಲ ತಲೆಮಾರಿನ ದಲಿತ ಲೇಖಕರು ತಮ್ಮ ದುಃಖ ದುಮ್ಮಾನಗಳನ್ನು ಪಂಚಮ ಪತ್ರಿಕೆಯಲ್ಲಿ ಬರೀತಾ ಹೋಗ್ತಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ಬೆಳಕು ಹರಿದು ಬರುತ್ತೆ. ಪಂಚಮದ ಮುಂದಿನ ಹೆಜ್ಜೆಯಾಗಿ ದಲಿತ ಲೇಖಕ ಕಲಾವಿದರ ಯುವ ಸಂಘಟನೆ, ಅಂದರೆ ದಲೈಕಯುಸಮ್ ಅಂತ ಕರೀತಾರೆ ಇದರ, ಅದು ಉಟ್ಕೊಳ್ಳುತ್ತೆ. ಮುಂದುವರೆದು ಅಂದರೆ ದಲೈಕಯುಸಮ್ನ ಮುಂದುವರೆದ ಭಾಗವಾಗಿ ದಲಿತ ಸಂಘರ್ಷ ಸಮಿತಿ ಸ್ಥಾಪನೆ ಆಗುತ್ತೆ. ಸಚಿವರಾಗಿದ್ದುಕೊಂಡೇ ಹಿಂದೂ ದೇವರುಗಳನ್ನು ಗಟಾರಕ್ಕೆ ಸೇರಿ ದೇವರುಗಳು ನಿಮ್ಗೇನ್ರಿ ಮಾಡಿದೆ ಅಂತ ಕ್ರಾಂತಿಕಾರಕವಾಗಿ ಮಾತಾಡ್ತಿದ್ದಂಥ ಬಸವಲಿಂಗಪ್ಪನವರ ಮೇಲಿನ ಅಸಹನೆ
ಬೂಸಾ ಎಂಬ ನೆಪದಲ್ಲಿ ಹುಟ್ಟುಕೊಂಡಂಥ ಗಲಾಟೆ ಏನಿತ್ತು ಅದು ದಲಿತ ಚಳುವಳಿ ರೂಪುಗೊಳ್ಳಲು ಒಂದು ಸ್ಫೂರ್ತಿಯಾಗಿ ಹೊಮ್ಮುತ್ತೆ. ಒಂದೇ ಒಂದು ಕಿಡಿ, ಬೂಸಾ ಎಂಬ ಒಂದೇ ಒಂದು ಕಿಡಿ ಹೊಸ ಸಾಹಿತ್ಯದ ಸೃಷ್ಟಿಗೆ, ಹೊಸ ಚಳುವಳಿಗೆ ನಾಂದಿ ಆಡುತ್ತೆ. ಇನ್ನು ದಲಿತ ಚಳುವಳಿಯ ಭಾಗವಾಗಿಯೇ ಹುಟ್ಟಿದಂತಹ ಬಂಡಾಯ ಸಾಹಿತ್ಯ ಸಂಘಟನೆಯು ಕೂಡ ಇಂಥದ್ದೇ ಒಂದು ಕಿಡಿಯ ಸಾಹಿತ್ಯದ ಬೆಳಕಾಗಿತ್ತು. 1979 ಮಾರ್ಚ್ 9ರಿಂದ 11ರವರೆಗೆ ಧರ್ಮಸ್ಥಳದಲ್ಲಿ ಆಯೋಜನೆ ಆಗಿದ್ದಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ದಲಿತ ವಿಚಾರಗೋಷ್ಠಿಯನ್ನು ಏರ್ಪಡಿಸಬೇಕೆಂದು ಚಂದ್ರಣ್ಣ ವಾಲಿಕಾರರವರು ದೊಡ್ಡ ಲೇಖಕರು ಅವರು ಪ್ರಜಾವಾಣಿಯಲ್ಲಿ ಒಂದು ಪತ್ರವನ್ನು ಪ್ರಕಟಿಸ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಕಾಸಾಪದ ಅಧ್ಯಕ್ಷರಾಗಿದ್ದಂತಹ ಹಂಪ ನಾಗರಾಜಯ್ಯ ಅವರು ಕೂಡ ದೊಡ್ಡ ಸಾಹಿತಿ, ಅವರು ಉಡಾಫೆಯಾಗಿ ಒಂದು ಮಾತನ್ನು ಹೇಳ್ತಾರೆ, ಸಾಹಿತ್ಯದಲ್ಲಿ ದಲಿತ ಬಲಿತ ಎಂಬುದೆಲ್ಲ ಇಲ್ಲ ಅಂತ ವ್ಯಂಗ್ಯ ಮಾಡಿಬಿಡ್ತಾರೆ. ಇದು ಒಂದು ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಪರ್ಯಾಯ ಸಮಾವೇಶಕ್ಕೂ ಕೂಡ ಅದು ನಾಂದಿ ಆಡುತ್ತೆ. ಬಂಡಾಯ ಸಾಹಿತ್ಯ ಸಂಘಟನೆ ಹುಟ್ಕೊಳ್ಳುತ್ತೆ. ಅದೇ ವರ್ಷ ಮಾರ್ಚ್ 10 ಮತ್ತು 11ರಂದು ಅಂದರೆ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಬೆಂಗಳೂರಿನ ದೇವಂಗ ಸಂಘದ ಹಾಸ್ಟೆಲ್ನಲ್ಲಿ ಬಂಡಾಯ ಸಾಹಿತ್ಯ ಸಮ್ಮೇಳನ ಜರುಗುತ್ತೆ. ಅದು ದಲಿತ ಬಂಡಾಯ ಸಾಹಿತ್ಯ ಚಳುವಳಿಯ ಒಂದು ಮುಖ್ಯ ದಾರಿಯಾಗಿ ಮುಂದುವರಿಯುತ್ತೆ. 1990ರಲ್ಲಿ ಮತ್ತೊಂದು ಘಟನೆ, ಹುಬ್ಬಳ್ಳಿಯಲ್ಲಿ ನಡೆದಂತಹ 59ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಶ್ರೇಷ್ಠತೆಯ ಪ್ರಶ್ನೆ ಮುಂದೆ ಬರುತ್ತೆ. ಏಕೆಂದರೆ ಸಮ್ಮೇಳನ ಅಧ್ಯಕ್ಷತೆಗೆ RC ಹಿರೇಮಠರನ್ನು ಆಯ್ಕೆಯನ್ನು ಮಾಡಿರುವುದು ವಿರೋಧಕ್ಕೆ ಕಾರಣ ಆಗುತ್ತೆ. ಅಂದರೆ ಶ್ರೇಷ್ಠತೆಯ ಪ್ರಶ್ನೆ ಇಟ್ಕೊಂಡು ವಿರೋಧವನ್ನು ಮಾಡ್ತಾರೆ. ಆಗ ಬೆಂಗಳೂರಿನಲ್ಲಿ ಜಾಗೃತ ಸಾಹಿತ್ಯ ಸಮಾವೇಶ ಜರುಗುತ್ತೆ. ಗೋಪಾಲಕೃಷ್ಣ ಅಡಿಗರು, ಯುವರ್ ಅನಂತಮೂರ್ತಿ, ಯಶವಂತ್ ಚಿತ್ತಾಲ, P. ಲಂಕೇಶ್, ಪೂರ್ಣಚಂದ್ರ ತೇಜಸ್ವಿ, ರಾಮಚಂದ್ರ ಶರ್ಮಾ, ಶಾಂತಿನಾಥ ದೇಸಾಯಿ, ಚಂದ್ರಶೇಖರ ಕಂಬಾರ ಮೊದಲಾದವರು ಈ ಜಾಗೃತ ಸಮಾವೇಶದಲ್ಲಿ ಭಾಗಿಯಾದ್ರಿಂದ ಸಾಹಿತ್ಯ ಸಮ್ಮೇಳನಕ್ಕಿಂತ ಜಾಗೃತ ಸಾಹಿತ್ಯ ಸಮಾವೇಶ ಏನಿತ್ತಲ್ಲ ಅದೇ ಒಂದು ರೀತಿಯ ಪ್ರಮುಖ ಗಮನವನ್ನು ಸೆಳೆಯುತ್ತೆ. ಈಗ ಪ್ರಸ್ತುತ ವಿಚಾರಕ್ಕೆ ಬರೋದಾದರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಮಹೇಶ್ ಜೋಶಿಯವರು ಆರಂಭದಿಂದಲೂ ಕೂಡ ವಿವಾದಗಳ ಸುಲಿಯಲ್ಲಿ ಮತ್ತು ವಿವಾದಗಳ ಸೃಷ್ಟಿಯಲ್ಲಿ ಸಕ್ರಿಯರಾದವರು. ಜೋಶಿಯವರು ಕಸಾಪ ಬೈಲವನ್ನು ತಿದ್ದಿ ಸರ್ವಾಧಿಕಾರಿಯಂತೆ ವರ್ತಿಸ್ತಿದ್ದಾರೆ ಎಂಬ ಆರೋಪಗಳನ್ನು ಹಲವು ಸಾಹಿತಿಗಳು ಈ ಹಿಂದೆಯೂ ಮಾಡಿದ್ದಿದೆ. ಅದಕ್ಕಿಂತ ಮುಖ್ಯವಾಗಿ ಜೋಶಿಯವರ ಕೆಲವು ನಿರ್ಧಾರಗಳು ಸಾಹಿತ್ಯ ಪ್ರತಿರೋಧಗಳಿಗೆ ಕಾರಣವಾಗ್ತಿದೆ. 2023 ಜನವರಿ 6ರಿಂದ 8ರವರೆಗೆ ಹಾವೇರಿಯಲ್ಲಿ ಆಯೋಜನೆಯಾಗಿದ್ದಂತಹ 86ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಏನಿತ್ತು ಅದರಲ್ಲಿ ಪ್ರಾತಿನಿಧ್ಯವನ್ನು ಕಸಾಪ ಕಡೆಗಣಿಸಿತ್ತು ಮತ್ತು ಅಂದಿನ ಆಡಳಿತಾರೂಢ BJP ಪ್ರಣೀತ ಕೋಮು ಅಜೆಂಡಕ್ಕೆ ಕುಣಿದಂತೆ ಭಾಸವಾಗಿತ್ತು. ಮುಸ್ಲಿಂ ಬರಹಗಾರರನ್ನು ವೇದಿಕೆಗಳಿಂದ ಹೊರಗಿಡಲಾಗಿದೆ ಎಂಬುದು ದೊಡ್ಡ ಚರ್ಚೆಗೆ ಕಾರಣವಾಗಿ ಪ್ರತಿರೋಧದ ಭಾಗವಾಗಿ ಬೆಂಗಳೂರಿನಲ್ಲಿ ಜನಸಾಹಿತ್ಯ ಸಮ್ಮೇಳನ ಜರುಗಿತ್ತು. ಈಗ ಜೋಶಿಯವರು ಮಾಡಿರೋ ಎಡವಟ್ಟು ಚಾರಿತ್ರಿಕವಾಗಿ ದಾಖಲಾಗುವ ಎಲ್ಲ ಸಾಧ್ಯತೆಯನ್ನು ತೋರಿದೆ. ಈ ತಪ್ಪಿನ ನೈತಿಕ ಹೊಣೆಯನ್ನು ಜೋಶಿಯವರು ಹೊರಲೇಬೇಕು. ಮಂಡ್ಯದಲ್ಲಿ ಇದೇ ಡಿಸೆಂಬರ್ 20ರಿಂದ 22ರವರೆಗೆ ನಡೆಯುವಂತಹ ಸಮ್ಮೇಳನದಲ್ಲಿ ಮಳಿಗೆಯ ನೋಂದಣಿ ಮಾಡಿಸಿಕೊಳ್ಳುವ ವಿಚಾರವಾಗಿ ಹಾಕಲಾದಂತಹ ನಿಬಂಧನೆ ಮಾಂಸಾಹಾರ, ಮದ್ಯ ಮತ್ತು ತಂಬಾಕು ಮಾರಾಟವನ್ನು ನಿಷೇಧಿಸಲಾಗಿದೆ ಎಂಬುದು ಹೊಸ ಚರ್ಚೆಯನ್ನು ಹುಟ್ಟಿಹಾಕಿದೆ. ಬಹುಜನರ ಆಹಾರವನ್ನು ಮದ್ಯದೊಂದಿಗೆ ಹೋಲಿಸಿ ಅದನ್ನು ತುಚ್ಛೀಕರಿಸುವ ಪ್ರವೃತ್ತಿ ವಿರುದ್ಧ ಆಕ್ರೋಶ ಭುಗಿಲೆದಿದೆ. ಸಸ್ಯಾಹಾರದೊಂದಿಗೆ ಮಾಂಸಾಹಾರವನ್ನು ನೀಡಬೇಕು, ಜೋಶಿ ಕ್ಷಮೆ ಕೇಳಬೇಕು. ಸರ್ಕಾರ ಮತ್ತು ಕಸಾಪ ಮಾಂಸಾಹಾರ ಒದಗಿಸ್ತಿದ್ರೆ ಮನೆಗೊಂದು ಕೋಳಿ ಸಂಗ್ರಹವನ್ನು ಮಾಡಿ ಮಂಡ್ಯದ ನೆಲದ ಅಸ್ಮಿತೆಯನ್ನು, ಮಂಡ್ಯದ ನೆಲದ ಸಂಸ್ಕೃತಿಯನ್ನು ಎತ್ತಿ ಹಿಡಿತೀವಿ ಎಂಬ ಎಚ್ಚರಿಕೆಯನ್ನು ಮಂಡ್ಯ ಜನತೆ ನೀಡ್ತಾ ಇದ್ದಾರೆ. ಇದು ಮುಂದುವರಿದು ಆಹಾರ ಸಂಸ್ಕೃತಿ ಮತ್ತು ಕನ್ನಡ ಸಾಹಿತ್ಯ ಎಂಬ ವಿಚಾರಗೋಷ್ಠಿಯನ್ನು ಕೂಡ ನೀವು ಪ್ರಧಾನ ವೇದಿಕೆಯಲ್ಲಿ ಏರ್ಪಡಿಸಬೇಕು ಎಂಬ ಆಗ್ರಹವನ್ನು ಕೂಡ ಈಗ ಜನರು ಮಾಡ್ತಾ ಇದ್ದಾರೆ. ಈ ಪ್ರತಿರೋಧ ಏಕಾಏಕಿ ಹುಟ್ಟಿದ್ದಲ್ಲ. ಬಹುಜನರ ಆಹಾರವನ್ನು ಹೀಯಾಳಿಸುವ, ಮಾಂಸಾಹಾರವನ್ನು ಅಪರಾಧೀಕರಿಸುವ ಸಾಂಸ್ಕೃತಿಕ ರಾಜಕೀಯ ಕಳೆದೊಂದು ದಶಕದಿಂದ ಬಿರುಸಾಗಿದೆ. ಸಂಘ ಪರಿವಾರ ದೇಶದಲ್ಲಿ ಅಧಿಕಾರ ಚುಕ್ಕಾಣಿ ನೀಡಿದ ನಂತರದಲ್ಲಿ ಈ ಪ್ರವೃತ್ತಿ ಹೆಚ್ಚಾಗಿರೋದನ್ನು ಈ ನಾಡಿನ ಜನ ಗಮನಿಸ್ತಾ ಇದೆ. ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಕುರಿ ಕೋಳಿ ರಕ್ತದ ಫ್ರೈ ಬಗ್ಗೆ ಬಣ್ಣಿಸಿದಾಗ ಮಡಿವಂತಿಕೆಯ ಈ ಜನ ಹಂಸಲೇಖ ಅವರ ವಿರುದ್ಧ ಅಸಹನೆಯನ್ನು ಹೊರಗಾಕಿದ್ರು. ನಮ್ಮ ಆಹಾರ ನಮ್ಮ ಹಕ್ಕು ಎಂಬ ಆಗ್ರಹವನ್ನು ಮಾಡಿದಂತಹ ಬಹುಜನರು ಹಂಸಲೇಖ ಅವರ ಪರವಾಗಿ ನಿಂತರು. ಜೊತೆಗೆ ಬಾಡೆ ನಮ್ಗಾಡು ಎಂಬ ಅಭಿಯಾನವೂ ಕೂಡ ನಡೆಸಿದ್ರು.
ಸಿದ್ದರಾಮಯ್ಯನವರು ಮಾಂಸ ಮೀನು ತಿಂದು ದೇವಸ್ಥಾನಕ್ಕೆ ಹೋಗಿದ್ದಾರೆಂದು ಮಾಧ್ಯಮಗಳು ರಾಡಿ ಎಬ್ಬಿಸಿದ್ದು ಹಳೆಯ ಕತೆ. ಮತ್ತೆ ಮತ್ತೆ ಈ ಪ್ರವೃತ್ತಿ ಪುನರಾವರ್ತನೆಯಾದಾಗ ಹೌದು ನಾನು ಮಾಂಸ ತಿಂದ್ರಿ, ನಿಮಗೇನು ಸಮಸ್ಯೆ ಅಂತ ಸಿದ್ದರಾಮಯ್ಯನವರು ಖಾರವಾಗಿ ಪ್ರತಿಕ್ರಿಯೆ ನೀಡಿದರು. ಆಗ ದೊಡ್ಡ ಮಟ್ಟದಲ್ಲಿ ಈ ರಾಜ್ಯದ ಜನತೆ ಸಿದ್ದರಾಮಯ್ಯನವರ ಪರ ನಿಂತು ನಮ್ಮ ಆಹಾರ ನಮ್ಮ ಹಕ್ಕು ಅಂತ ಘೋಷಣೆಯನ್ನು ಕೂಗಿದ್ರು. ಬಾಡೂಟವನ್ನು ಹೊಲಸೆಂದು ಬಿಂಬಿಸುವ ದುರುದ್ದೇಶದ ಅಜೆಂಡಾಗಳನ್ನು ಹಿಮ್ಮೆಟ್ಟಿಸಬೇಕಾದ ತುರ್ತು ಈ ಕಾಲಘಟ್ಟದ್ದು. ತಿನ್ನುವ ಅನ್ನದಲ್ಲಿ ರಾಜಕಾರಣ ಶುರುವಾದಾಗ ಸಾಹಿತ್ಯವದಕ್ಕೆ ಸ್ಪಂದಿಸ್ತಾ ಇದೆ. ಜೋಶಿಯವರ ಒಂದು ಸಾಲಿನ ಕಿಡಿಗೆ ಇಷ್ಟು ಪ್ರತಿಕ್ರಿಯೆ ಬರಲು ಈ ಕಾಲಘಟ್ಟದ ತಲ್ಲಣಗಳು ಕೂಡ ಕಾರಣ ಆಗಿವೆ. ಹಿಂದೆಂದೂ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಹಾಕಿಲ್ಲ, ಈಗ ಯಾಕೆ ಈ ಪ್ರಶ್ನೆ ಅಂತ ವಾದವನ್ನು ಕೆಲವರು ಮಾಡ್ತಾ ಇದ್ದಾರೆ. ಆದರೆ ಒಂದು ಕಾಲದಲ್ಲಿ ಸಮ್ಮೇಳನದಲ್ಲಿ ಯಾವುದೇ ಆಹಾರವನ್ನು ನೀಡ್ತಾ ಇರಲಿಲ್ಲ. ಕಾಲದ ಅಗತ್ಯತೆಗಳು ದೃಷ್ಟಿಕೋನಗಳು ಬದಲಾದಂತೆ ಸಾಹಿತ್ಯ ಸಮ್ಮೇಳನದ ಸ್ವರೂಪಗಳು ಕೂಡ ಸ್ಥಿತ್ಯಾಂತರವಾಗಿವೆ. ಇದು ತಿಂದುಂಡು ಹೋಗುವ ಬೇಡಿಕೆ ಅಂತೂ ಖಂಡಿತ ಅಲ್ಲ. ಆಹಾರ ರಾಜಕೀಯದ ಹಿಂದಿರುವ ವೈದೀಕರಣದ ಹುನ್ನಾರಗಳನ್ನು ಹತ್ತಿಕ್ಕುವ ಹೆಜ್ಜೆಯೂ ಕೂಡ ಇದಾಗಿದೆ. ಇದರ ಭಾಗವಾಗಿ ಬಾಡಿನ ಹಾಡುಗಳು, ಕವನಗಳು, ಕತೆಗಳು ಈಗ ಮುನ್ನೆಲೆಗೆ ಬರ್ತಾ ಇದ್ದಾವೆ. ನೋಡಿ, ವಿಕಾಸ್ ಆರ್ ಮೌರ್ಯ ಅವರು ಬಾಡೆ ನಮ್ಮ ದೇವರು, ಮಾರಮ್ಮನೇ ನಮ್ಮ ಲೀಡ್ರು, ಭಗವಾನ್ ಬುದ್ಧ ನಮ್ಮ ಗುರು, ಉಣ್ಣೋದ್ರಲ್ಲಿ ಮೋಜಿನ ಮಾತೇ ಇಲ್ಲ, ಬೇಕಾ ಬಿಟ್ಟು ತಿನ್ನಕ್ಕಿಲ್ಲ, ಹೊಟ್ಟೆಗೆಷ್ಟು ಬೇಕೋ ಅಷ್ಟು ಸಾಕು, ಹೊಟ್ಟೆಗಿಲ್ದವ್ರು ಸಂಕಟಾನೂ ಬೇಕು, ನೀನೇ ಹೇಳು ಹಿಂಗಂದಮೇಲೆ ಮತ್ತ್ಯಾಕೆ ನನ್ನ ತಟ್ಟೆ ಮೇಲೆ ನಿನ್ನ ಕಣ್ಣು, ತೆಗೆದು ಬಿಸಾಕು ತಲೆಯಲ್ಲಿರೋ ಹುಣ್ಣು ಅಂತ ಬರೀತಾರೆ. ಇದೇ ವಿಕಾಸ್ ಆರ್ ಮೌರ್ಯ ಅವರು ಹಿಂದೆ ಇದೇ ರೀತಿ ಒಂದು ಕವಿತೆಯನ್ನು ಬರೆದಿದ್ರು. ಕನ್ನಡವೆಂದರೆ ಕೊರಬಾಡಿದ್ದಂಗೆ, ಇರೋ 3 ಗೇಣು ದಾಟಿ ಸ್ವರ್ಗಾನೇ ಕಂಡಂಗೆ, ಗುಂಟಾಮುಳ ಕಡಿದು ತುಪ್ಪವ ಸೊರಕ್ಕಂತ ಚೀಪ್ತಂಗೆ, ಬೆಳ್ಳುಳ್ಳಿ ಶುಂಠಿ ಬೆರೆಸಿ ಬೇಯಿಸಿದ ಸಪ್ಪೆ ಬಾಡಿನಂಗೆ ಎಂಬ ಕವನವನ್ನು ಅವರು ಬರೆದಿರೋ ಉದ್ದೇಶ ಏನಪ್ಪ ಅಂದರೆ ಆಹಾರ ಸಾಂಸ್ಥಿಕ ರಾಜಕಾರಣದ ಭಾಗ ಅದಾಗಿದೆ. ಪಂಡಿತ್ ಜಯಕುಮಾರ್ ಹಾದಿಗೆ ಅವರು ಸಸ್ಯಾಹಾರಿ ಸಮ್ಮೇಳ ಎಂಬ ಕವಿತೆಯನ್ನು ಬರೆದು ಸಮ್ಮೇಳದಲ್ಲಿ ಇಲ್ಲವಂತೆ ಮಾಂಸಾಹಾರ, ಅಲ್ಲೇನಿದ್ದರೂ ಸನ್ಮಾನಿತರಿಗಷ್ಟೇ ಫಲಪುಷ್ಪದ ಹಾರ ಅಂತ ಕೊಡುತ್ತಾರೆ. ಇದರ ಜೊತೆಗೆ ಆಹಾರ ರಾಜಕೀಯದ ಬಗ್ಗೆ ಗಂಭೀರ ಚರ್ಚೆ ಕೂಡ ಆರಂಭವಾಗಿದೆ. ಕವಿ ನೆರೂಡ, ನೀವು ಎಲ್ಲ ಹೂಗಳನ್ನು ಕತ್ತರಿಸಿದರೂ ಕೂಡ ವಸಂತದ ಆಗಮನವನ್ನು ತಡೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಹಾಗೆ ಬ್ರಾಹ್ಮಣವಾದಿಗಳು ಎಷ್ಟೇ ತಲೆಕೆಳಗಾಗಿ ನಿಂತರೂ ಕೂಡ ಮಾಂಸದೂಟದ ಆಹಾರವನ್ನು, ಅದರ ಸಂಸ್ಕೃತಿಯನ್ನು ಹತ್ತಿಕ್ಕಲು ಸಾಧ್ಯ ಇಲ್ಲ. ಸಸ್ಯಾಹಾರವನ್ನು ಮುಂದಿಟ್ಟು ಶ್ರೇಷ್ಠತೆಯ ಮಾತಾಡುವ ವಿಘ್ನ ಸಂತೋಷಿಗಳು ಸಂಪೂರ್ಣವಾಗಿ ತಿರಸ್ಕಾರಕ್ಕೆ ಒಳಗಾಗ್ತಾರೆ. ಇದರಲ್ಲಿ ಅನುಮಾನ ಖಂಡಿತ ಇಲ್ಲ. ಇದು ಹೊಸತೂ ಅಲ್ಲ ಅಂತ ಮಾತನ್ನು ಬಿ ಶ್ರೀಪಾದ್ ಭಟ್ ಅವರು ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಬರ್ಕೊಂಡಿದ್ದಾರೆ. ಮುಂದುವರೆದವರು ಹೇಳ್ತಾರೆ, ಈ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕಟ್ಟುವಂಥದ್ದು, ಚರ್ಚಿಸುವಂಥದ್ದು ಎಂಥದ್ದು ನಡೆಯಲ್ಲ. ಅದು ಬೊಗಳೆ ಲೊಳಲೊಟ್ಟೆ. ಅದು ಆ ರೀತಿ ಎಂಬುದೇ ಈಗಾಗಲೇ ಜಗಜ್ಜಾಹೀರಾತಾದ ಸಂಗತಿ. ಆದರೂ ಕೂಡ ಈ ಚರ್ಚೆ ಯಾಕೆ ಶುರುವಾಯಿತು ಎಂದು ಗೊತ್ತಿದ್ದು ಕೂಡ ಕೆಲವರು ಸಬುಗರಂತೆ ಬಾಡೂಟದ ಚರ್ಚೆಯಲ್ಲಿ ಕನ್ನಡದ ಪ್ರಶ್ನೆಗೆ ಹಿನ್ನಡೆಯಾಗುತ್ತೆ ಎಂದು ಊಳಿಡ್ತಾ ಇದ್ದಾರೆ. ಇವರ ಈ ಊಳಿಡುತ್ತಿರುವಂತಹ ರೀತಿ ಏನಿದೆ ಇದು ಬಾಲಿಶತನಕ್ಕಿಂತಲೂ ಕಡೆಯಾಗಿದೆ ಎಂಬ ಮಾತನಾಡ್ತಾರೆ. ಇವರದು ಬಾಯಿ ಬಿಟ್ಟರೆ ಬಣ್ಣಗೆಡು ಎಂಬ ಸ್ಥಿತಿಯಾಗಿದೆ ಎಂಬ ಅಭಿಪ್ರಾಯವನ್ನು ಶ್ರೀಪಾದ್ ಭಟ್ ಅವರು ತಾಳಿದ್ದಾರೆ. ಕಾಡಿನಲ್ಲಿ ಹುಲಿಗಳ ಸಂತತಿ ನಾಶವಾಗಿಬಿಟ್ರೆ ಕಾಡಿನ ಸಸ್ಯ ಸಂಪತ್ತು ಮತ್ತು ನೀರನ್ನು ಜಿಂಕೆಗಳು ಬರಿದು ಮಾಡಿ ಮುಗಿಸಿಬಿಡ್ತವೆ. ಸಸ್ಯಾಹಾರ ಹಾಗೂ ಮಾಂಸಾಹಾರ ಅನ್ನೋದು ಪ್ರಕೃತಿಯ ಜೈವಿಕ ಸಮತೋಲನದ ಒಂದು ಭಾಗ. ಕನ್ನಡ ಸಾಹಿತ್ಯದಲ್ಲಿ ಮಾಂಸಾಹಾರ ಅನ್ನೋ ವಿಚಾರ ಈಗಲಾದರೂ ಚರ್ಚೆಗೆ ಒಳಪಡಲಿ. ಕುಂವಿಯವರ ದೇವರ ಹೆಣ ಕಥೆಯಾಗಲಿ, ಸಂಕ್ರಾಂತಿಯ ರುದ್ರನ ಅಪ್ಪ ಬಾಡು ಬಿಟ್ಟು ಶರಣನಾಗುವ ನಾಟಕಕ್ಕೆ ಒಳಗಾಗದೆ ಇರುವುದಾಗಲಿ, ಕೆ ಬಿ ಸಿದ್ದೇನವರ ಕಾವ್ಯದಲ್ಲಿ ತನ್ನ ಜನಾಂಗದ ಹಸಿವಿಗೆ ಕಂಡ ಸಿಗುವಂತಹ ರೂಪಕಗಳು ಕಾಣಸಿಗ್ತವೆ. ಮಂಟೇಸ್ವಾಮಿ ಕಾವ್ಯವು ಇಂತಹ ಮಡಿ ಮೈಲಿಗೆಗಳನ್ನು ಪ್ರಶ್ನೆ ಮಾಡುತ್ತದೆ. ಮಂಟೇಸ್ವಾಮಿ ಜಾತ್ರೆ ನಿಜಕ್ಕೂ ಒಂದು ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಭಿನ್ನ ಭೇದವಿಲ್ಲದೆ ಕೂತುಣ್ಣುವ ಒಂದು ದೊಡ್ಡ ಪ್ರಕ್ರಿಯೆಯಾಗಿದೆ. ಅದು ನೀತಿ ಪಾಠವೂ ಕೂಡ ಆಗಿದೆ ಎಂಬ ಮಾತನ್ನು ಬರಹಗಾರ ಅಪೂರ್ವ ಡಿ ಸಿಲ್ವ ಅವರು ಹೇಳ್ತಾರೆ. ಹೌದು, ಸಾಹಿತ್ಯಕ್ಕೂ ಮಾಂಸಾಹಾರಕ್ಕೂ ಅವಿನಾಭಾವ ಸಂಬಂಧ ಇದೆ. ನಮ್ಮ ಸಾಹಿತ್ಯದೊಳಗೆ ಮಾಂಸಾಹಾರವೇ ಹಾಸುಹಕ್ಕಾಗಿದೆ. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಬಾಡಿನ ಗಮಲಿದೆ. ತೇಜಸ್ವಿಯವರ ಕೃತಿಗಳಲ್ಲಿ ಶಿಕಾರಿಯ ಸೌಂದರ್ಯವಿದೆ. ಸಾರಾ ಅಬೂಬಕರಂತಹ ದೈತ್ಯ ಕತೆಗಾರ್ತಿಯ ಕತೆಗಳು
ಮೀನಿನ ಸಾರಿನ ಪ್ರಸ್ತಾಪವಿಲ್ಲದೆ ಮುಗಿಯೋದೇ ಇಲ್ಲ. ಕನ್ನಡ ಸಾಹಿತ್ಯದಲ್ಲಿ ಸಂಚಲನವನ್ನೇ ಮೂಡಿಸಿದಂತಹ ಒಲೆಮಾದಿಗರ ಹಾಡು ಕವನ ಸಂಕಲನದಲ್ಲಿ ಸಿದ್ಧಲಿಂಗಯ್ಯನವರು ಒಂದು ಮೂಳೆ ಹಾಡು ಎಂಬ ಕವನವನ್ನೇ ಬರೆದು ಸೌದೆ ಸಿಗ್ದಂಗೆ ಸಿಗಿತೀನಿ ಸಾವುಕಾರಿ ಮಯ್ಯ, ಕಳ್ಳು ಪಚ್ಚಿ ಬಗಿತೀನಿ ಕುಡ್ತೀನಿ ಗುಂಟ್ ಮೂಳೆ ಕೊಬ್ಬ ಎಂಬ ಸಾಲುಗಳ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ಆಹಾರ ಸಂಸ್ಕೃತಿಯನ್ನು ರೂಪಕವಾಗಿಸಿ ಕಾವ್ಯವನ್ನು ಸಿದ್ಧಲಿಂಗಯ್ಯ ಬೆರಗುಗೊಳಿಸ್ತಾರೆ. ಇದು ಪ್ರಾಥಮಿಕವಾಗಿ ಕೆಲವು ಉದಾಹರಣೆಗಳಷ್ಟೇ. ಮಾಂಸಾಹಾರ ಸಂಸ್ಕೃತಿಯು ಈ ನೆಲದ ಬಹುಜನರದ್ದು. ಕರ್ನಾಟಕದಲ್ಲಿ 80%ಕ್ಕಿಂತ ಹೆಚ್ಚು ಜನರು ಮಾಂಸಾಹಾರವನ್ನು ಸೇವಿಸ್ತಾರಂತ ಇಂಡಿಯಾ ಟುಡೆಯ ಅಧ್ಯಯನ ಹೇಳ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದ ಜನಸಮೂಹದ ಆಹಾರ ಕ್ರಮದ ಮೇಲೆ ದಾಳಿ ಮಾಡುವ ಸಾಂಸ್ಥಿಕ ರಾಜಕೀಯದ ವಿರುದ್ಧ ಜನ ಜಾಗೃತರಾಗಿರುವುದು, ಆಹಾರ ಸಂಸ್ಕೃತಿ ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಗಂಭೀರ ಚರ್ಚೆಗಳು ಆರಂಭ ಆಗಿರುವುದು ನಿಜಕ್ಕೂ ಸ್ವಾಗತಾರ್ಹ. ನಮಸ್ಕಾರಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.